ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಂದ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ವೇರಿಯಂ ವಾಟರ್ ಕಂಡೀಷನರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಂಪಾರ್ಟೆಂಟ್ ಆಗಿರೋ 4 ರೀತಿ ಅಕ್ವೇರಿಯಂ ವಾಟರ್ ಕಂಡೀಷನರ್ಸ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅಕ್ವೇರಿಯಂ ವಾಟರ್ ಕಂಡೀಷನರ್ಸ್ನ ಯಾವ ರೀತಿ ಬಳಸಬೇಕು, ಎಷ್ಟು ಬಳಸಬೇಕು ಮತ್ತು ಯಾವಾಗ ಬಳಸಬೇಕು ಅನ್ನೋದನ್ನ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ವಾಟರ್ ಕಂಡೀಷನರು ಕ್ಲೋರೋಕ್ಲಿಯರ್ ಅಂತ. ನೀವೇನಾದರೂ ಟ್ಯಾಪ್ ವಾಟರ್ ಬಳಸ್ತಾ ಇದ್ರೆ ಈ ಲಿಕ್ವಿಡ್ ಹಾಕೋದನ್ನ ಮಾತ್ರ ಖಂಡಿತ ಮರಿಬೇಡಿ. ಈ ಲಿಕ್ವಿಡ್ ಕ್ಲೋರಿನ್ ಮತ್ತು ಕ್ಲೋರೋಮೈನ್ನ ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಟ್ಯಾಪ್ ವಾಟರಲ್ಲಿ ಕ್ಲೋರಿನ್ ಇರೋದ್ರಿಂದ ಈ ಲಿಕ್ವಿಡ್ನ ಖಂಡಿತವಾಗ್ಲೂ ಬಳಸಿ. ಅಕ್ವೇರಿಯಂ ನೀರನ್ನ ನೀವು ಸೈಫನ್ ಮಾಡಿ ಮತ್ತೆ ನೀರನ್ನ ಫಿಲಪ್ ಮಾಡೋ ಟೈಮಲ್ಲೇ ಈ ಲಿಕ್ವಿಡ್ನ ಹಾಕ್ಬಿಡಿ. ಲಿಕ್ವಿಡ್ ಎಷ್ಟು ಮೆಷರ್ಮೆಂಟ್ ಬಳಸಬೇಕು ಅನ್ನೋದನ್ನ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದ್ರ ಪ್ರಕಾರವಾಗಿ ನೀವು ಲಿಕ್ವಿಡ್ನ ಹಾಕಬೇಕಾಗುತ್ತೆ. ಇನ್ನು ಎರಡನೇ ಲಿಕ್ವಿಡ್ ಬಯೋಲೈಫ್ ಅಂತ. ಈ ಲಿಕ್ವಿಡ್ನ ಬೆನಿಫಿಟ್ ಏನಪ್ಪ ಅಂದರೆ ಅಮೋನಿಯಾ ಲೆವೆಲ್ನ ಕಡಿಮೆ ಮಾಡಿ ಆಕ್ಸಿಜನ್ ಲೆವೆಲ್ನ ಇಂಪ್ರೂವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಈ ಲಿಕ್ವಿಡ್ನ ಯೂಸ್ ಮಾಡೋದ್ರಿಂದ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಕೂಡ ನಮ್ಮ ಅಕ್ವೇರಿಯಮಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಬಯೋಲೈಫ್ ಲಿಕ್ವಿಡ್ನ ನಾವು ಹೊಸ ಅಕ್ವೇರಿಯಂ ಸೆಟಪ್ಪಲ್ಲಿ ಕೂಡ ಬಳಸ್ಬೋದು. ಮತ್ತು ನಾವು ಎವ್ರಿ ವಾಟರ್ ಚೇಂಜಸಲ್ಲಿ ಇದನ್ನು ಬಳಸಿದ್ರೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ತುಂಬ ಇಂಪ್ರೂವ್ ಆಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ಈ ಮೆಜರ್ಮೆಂಟ್ ಪ್ರಕಾರ ಬಯೋಲೈಫ್ ಲಿಕ್ವಿಡ್ನ ಬಳಸ್ಬೋದು. ನೀವೇನಾದರೂ ಹೊಸದಾಗಿ ಟ್ಯಾಂಕ್ ಸೆಟಪ್ ಮಾಡಿದರೆ 3 ದಿನ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಬಯೋಲೈಫ್ ಲಿಕ್ವಿಡ್ ಹಾಕಿ 20 ಅವರ್ ಆದಮೇಲೆ ಯಾವ ರೀತಿ ನಮ್ಮ ಟ್ಯಾಂಕ್ ಕಾಣಿಸ್ತಾ ಇದೆ ಅಂತ ನೋಡಿ, ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ. ಈ ಲಿಕ್ವಿಡ್ನ ನೀವು ಬಳಸಿದಾಗ ಅಮೋನಿಯಾ ಮತ್ತು ನೈಟ್ರೇಟ್ ಲೆವೆಲ್ನ ರಿಮೂವ್ ಮಾಡೋದ್ರ ಜೊತೆಗೆ ನಿಮ್ಮ ಟ್ಯಾಂಕ್ನಲ್ಲಿ ಏನಾದರೂ ಕೆಟ್ಟ ಸ್ಮೆಲ್ ಏನಾದರೂ ಬರ್ತಾ ಇದ್ದರೆ ಅದು ಕೂಡ ಹೋಗುತ್ತೆ. ನಾನಿಲ್ಲಿ ತೋರಿಸ್ಕೊಟ್ಟಾಗೆ ಈ ಲಿಕ್ವಿಡ್ನ ಯೂಸ್ ಮಾಡಿದ್ರೆ ನಿಮ್ಮ ಟ್ಯಾಂಕ್ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇವಾಗ ನಾನು ತೋರಿಸ್ತಾ ಇರೋ ಟ್ಯಾಂಕು ತುಂಬ ಅಂದರೆ ತುಂಬ ವಾಟರ್ ಕ್ಲೌಡಿನೆಸ್ ಆಗಿದೆ. ಇದನ್ನು ಯಾವ ರೀತಿ ನಾವು ಕ್ಲೌಡಿನೆಸ್ನ ಕ್ಲಿಯರ್ ಮಾಡ್ಬೋದು, ಯಾವ ಲಿಕ್ವಿಡ್ನ ಬಳಸ್ಕೊಂಡು ಅಂತ ನೋಡೋಣ. ಹೊಸದಾಗಿ ನಾವು ಟ್ಯಾಂಕ್ ಸೆಟಪ್ ಮಾಡಿದಾಗ ಈ ಥರ ಕ್ಲೌಡಿನೆಸ್ ಬರುತ್ತೆ. ಮತ್ತು ನಮ್ಮ ಟ್ಯಾಂಕಲ್ಲಿ ಏನಾದರೂ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸು ಸಾಯ್ತಾ ಇದ್ದರೆ ಈ ಥರ ಕ್ಲೌಡಿನೆಸ್ ಆಗೋದು ಸಾಮಾನ್ಯ. ಈ ಕ್ಲೌಡಿನೆಸ್ನ ನಾವು ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ನೀವು ನೋಡ್ತಾ ಇರೋ ಲಿಕ್ವಿಡ್ ವಾಟರ್ ಕ್ಲಿಯರ್ ಅಂತ. ಇದು ನಮ್ಮ ಕ್ಲೌಡಿನೆಸ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಸಹಾಯ ಮಾಡುವಂಥ ಲಿಕ್ವಿಡ್. ನಿಮ್ಮ ಅಕ್ವೇರಿಯಮ್ಮು ಸ್ವಲ್ಪ ಕ್ಲೌಡಿ ಆಗಿರ್ಬೋದು, ಇಲ್ಲ ನಾನು ಆವಾಗಲೇ ತೋರಿಸಿರೋ ಥರ ಫುಲ್ಲು ಕ್ಲೌಡಿ ಆಗಿರ್ಬೋದು. ಎಂಥದೇ ಸೀರಿಯಸ್ ಪ್ರಾಬ್ಲಮ್ ಆಗಿದ್ರು ಕೂಡ ಈ ಲಿಕ್ವಿಡ್ ಬಳಸಿದ ತಕ್ಷಣ ನಿಮ್ಮ ಅಕ್ವೇರಿಯಂ ನೀರು ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ನಮ್ಮ ಅಕ್ವೇರಿಯಂ ವಾಟ್ರಲ್ಲಿ ಮೈಕ್ರೋ ಪಾರ್ಟಿಕಲ್ಸು ಕೆಲವು ಸತಿ ಇರುತ್ತೆ, ಅದರಿಂದನೇ ಅದು ಬ್ಲರ್ರಿ ಥರ ಕಾಣಿಸುತ್ತೆ. ಅದನ್ನು ಕೂಡ ಈ ಲಿಕ್ವಿಡ್ ಹಾಕಿದ ತಕ್ಷಣ ಅದನ್ನೆಲ್ಲ ಒಂದೇ ಕಡೆ ಬೈಂಡ್ ಮಾಡಿ ಫಿಲ್ಟ್ರೇಷನ್ ಸಿಸ್ಟಮ್ಗೆ ಕಳಿಸುತ್ತೆ. ಈ ಲಿಕ್ವಿಡಿಂದ ನಮ್ಮ ವಾಟರ್ ಪ್ಲಾಂಟ್ಸ್ಗಾಗಲಿ, ಫಿಶಸ್ಗಾಗಲಿ ಮತ್ತು ಫಿಲ್ಟ್ರೇಷನ್ ಸಿಸ್ಟಮ್ಗಾಗಲಿ, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಾಗಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ಮೆಷರ್ಮೆಂಟ್ ಪ್ರಕಾರ ಈ ವಾಟರ್ ಕ್ಲಿಯರ್ ಲಿಕ್ವಿಡ್ನ ಬಳಸಬೇಕಾಗುತ್ತೆ. ಈ ಲಿಕ್ವಿಡ್ ನೋಡೋದಕ್ಕೆ ಬ್ಲೂ ಕಲರ್ ಇದೆ, ಆದರೆ ನೀವು ನೀರಿಗೆ ಹಾಕಿದ ತಕ್ಷಣ ಇದು ಯಾವ ಕಲರ್ ಆಗುತ್ತೆ ಅಂತ ನೀವೇ ನೋಡಿ. ವಾಟರ್ ಕ್ಲಿಯರ್ ಲಿಕ್ವಿಡ್ ನೀರಿಗೆ ಹಾಕ್ತಾ ಇದ್ದಾಗೆ ಬ್ಲೂ ಕಲರ್ ಇರೋ ಲಿಕ್ವಿಡ್ ನೀರು ಜೊತೆ ಸೇರಿಕೊಂಡು ವೈಟ್ ಆಗೋಗ್ತಾ ಇದೆ. ಈ ಟ್ಯಾಂಕು ಸುಮಾರು 100 ಲೀಟ್ರ್ ನೀರು ಹಿಡಿಯುತ್ತೆ. ನಾನು ಅದಕ್ಕೆ ತಕ್ಕಾಗೆ ಮೆಷರ್ಮೆಂಟ್ ಮಾಡಿಕೊಂಡು ಈ ಲಿಕ್ವಿಡ್ನ ಹಾಕೋತಾ ಇದ್ದೀನಿ.
ವಾಟರ್ ಕ್ಲಿಯರ್ ಲಿಕ್ವಿಡ್ ಹಾಕಿದ್ಮೇಲೆ ಈ ರೀತಿ ಕ್ಲೌಡಿನೆಸ್ ಇನ್ನೂ ಜಾಸ್ತಿ ಥರ ಕಾಣಿಸುತ್ತೆ ನಿಮಗೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿ ಆಮೇಲೆ ನಮ್ಮ ಟ್ಯಾಂಕು ಯಾವ ರೀತಿ ಕಾಣುತ್ತೆ ಅಂತ. ನಾನು ಈ ಟ್ಯಾಂಕ್ನ 6 ಗಂಟೆ ಆದಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ವಾಟರ್ ಕ್ಲಿಯರ್ ಲಿಕ್ವಿಡ್ ಹಾಕಿ 6 ಗಂಟೆ ಆದಮೇಲೆ ಯಾವ ರೀತಿ ನಮ್ಮ ಟ್ಯಾಂಕ್ ಕಾಣಿಸ್ತಾ ಇದೆ ಅಂತ ನೋಡಿ. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮ್ಮ ವಾಟರ್ ಇರೋದನ್ನ ನೋಡ್ಬೋದು. ಈ ಲಿಕ್ವಿಡ್ ಹಾಕಿ 2 ಅವರ್ಸ್ ಒಳಗಡೆ ನಮ್ಮ ಅಕ್ವೇರಿಯಮ್ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ನಮ್ಮ ಅಕ್ವೇರಿಯಂ ವಾಟರ್ ಯಾವ ರೀತಿ ಶೈನಿಂಗ್ ಹೊಡಿತಾ ಇದೆ ಅಂತ ನೋಡಿ. ಈ ಲಿಕ್ವಿಡ್ ಹಾಕಿದ್ಮೇಲೆ ವಾಟರ್ ಪಾಲಿಶಿಂಗ್ ಆಗಿ ಈ ರೀತಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣುತ್ತೆ. ನೀವು ಸಹ ಈ ವಾಟರ್ ಕ್ಲಿಯರ್ ಲಿಕ್ವಿಡ್ನ ಬಳಸ್ಕೊಂಡು ನಿಮ್ಮ ಅಕ್ವೇರಿಯಂನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಇಟ್ಕೊಳ್ಳೋ ಥರ ಮಾಡ್ಕೋಬೋದು. ಅಕ್ವೇರಿಯಂನ ಸರ್ಫೇಸ್ ವಾಟರ್ ಕೂಡ ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ. ಇನ್ನು ನಮ್ಮ ಈ ಕಾರ್ಪ್ ಟ್ಯಾಂಕಲ್ಲಿ TDS ಮೀಟ್ರ್ ಹಾಕಿ ಚೆಕ್ ಮಾಡಿದಾಗ ಗೊತ್ತಾಯಿತು ಹಾರ್ಡ್ನೆಸ್ ಜಾಸ್ತಿ ಆಗಿದೆ ಅಂತ. ಅಂದರೆ ಅದು TDS ಲೆವೆಲ್ಲು 526 ರೀಚ್ ಆಗೋಗಿತ್ತು. 500 ಮೇಲೆ ರೀಚ್ ಆದರೆ ಹಾರ್ಡ್ನೆಸ್ಸು ತುಂಬಾ ಜಾಸ್ತಿ, ಅಂದರೆ ಸಾಲ್ಟ್ ಕಂಟೆಂಟ್ ತುಂಬಾ ಜಾಸ್ತಿ ಆಗಿದೆ ಅಂತ ಅರ್ಥ. ಇದನ್ನು ಹೇಗೆ ನಾವು ಕ್ಲಿಯರ್ ಮಾಡ್ಬೋದು ಅಂತ ನೋಡೋಣ. ಈ ವಾಟರ್ ಹಾರ್ಡ್ನೆಸ್ನ ನಾವು ಕಡಿಮೆ ಮಾಡಬೇಕು ಅಂದರೆ ಮತ್ತೊಂದು ಅಕ್ವೇರಿಯಂ ಲಿಕ್ವಿಡ್ನ ಬಳಸಬೇಕು. ಅದರ ಹೆಸರು ವಾಟರ್ ಕಂಡೀಷ್ನರ್ ಅಂತ. ಈ ವಾಟರ್ ಕಂಡೀಷ್ನರು ಹಾರ್ಡ್ನೆಸ್ ಕಡಿಮೆ ಮಾಡೋದ್ರ ಜೊತೆಗೆ ಐರನ್ನು ಮತ್ತು ಅಮೋನಿಯಾ ಕೂಡ ಕಡಿಮೆ ಮಾಡುತ್ತೆ. ಕಾರ್ಪ್ ಫಿಶು ಮತ್ತು ಗೋಲ್ಡ್ ಫಿಶ್ಗೆ ಐರನ್ ಕಂಟೆಂಟು ಮತ್ತು ಸಾಲ್ಟ್ ಕಂಟೆಂಟು ಜಾಸ್ತಿ ಆದರೆ ಅದು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ, ಯಾಕಂದರೆ ಅದು ಫ್ರೆಶ್ ವಾಟ್ರಲ್ಲಿ ಬದುಕುವಂಥ ಫಿಶ್ಶು. ಸೊ ಹಾರ್ಡ್ನೆಸ್ ಯಾವಾಗಲೂ ಅದು ಕಡಿಮೆನೇ ಇರಬೇಕು. ನಮ್ಮ ಕೊಯ್ ಕಾರ್ಪ್ನ ಟ್ಯಾಂಕ್ ಹಾರ್ಡ್ನೆಸ್ ಕಡಿಮೆ ಮಾಡೋದಕ್ಕೋಸ್ಕರ ಮೊದಲು ನಾನು 30% ನೀರು ಚೇಂಜ್ ಮಾಡಿಕೊಂಡು ಆನಂತರ ಈ ವಾಟರ್ ಕಂಡೀಷ್ನರ್ನ ಬಳಸಬೇಕಾಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ಹಾಗೆ ನಮ್ಮ ವಾಟರ್ ಕಂಡೀಷ್ನರ್ ಲಿಕ್ವಿಡ್ನ ಅಕ್ವೇರಿಯಂ ಸೈಜ್ ತಕ್ಕ ಹಾಗೆ ನಾವು ನೋಡಿಕೊಂಡು ಡೋಸೇಜ್ನ ಹಾಕಬೇಕಾಗುತ್ತೆ. ವಾಟರ್ ಕಂಡೀಷ್ನರ್ ಲಿಕ್ವಿಡ್ ನೋಡೋದಕ್ಕೆ ಗ್ರೀನ್ ಥರ ಇರುತ್ತೆ, ಆದರೆ ನೀರಿಗೆ ಹಾಕ್ತಿದ್ದಾಗೆ ಆ ಗ್ರೀನ್ ಕಲರೆಲ್ಲ ನಮ್ಮ ವಾಟರ್ ಕಲರ್ಗೆ ಚೇಂಜ್ ಆಗೋಗುತ್ತೆ. ಗ್ರೀನ್ ಕಲರ್ ಒಂಚೂರು ನಿಮಗೆ ಕಾಣಿಸೋದಿಲ್ಲ. ವಿತಿನ್ 1 ಮಿನಿಟಲ್ಲಿ ಆ ಗ್ರೀನ್ ಕಲರೆಲ್ಲ ನಮ್ಮ ವಾಟರ್ ಜೊತೆ ಮಿಕ್ಸ್ ಆದಾಗ ಕಲರ್ಲೆಸ್ ಆಗೋಗುತ್ತೆ. ನಾನು ಆವಾಗಲೇ ಹೇಳಿದಾಗೆ ನೋಡಿ, ಮಿಕ್ಸ್ ಆಗಿದ ತಕ್ಷಣ ಕಲರ್ಲೆಸ್ ಆಗಿದೆ. ಇದು 1 ನಿಮಿಷಕ್ಕಿಂತ ಕಡಿಮೆ ನಾನು ಈ ವಿಡಿಯೋ ಮಾಡಿದಾಗ ನೋಡಿ ಎಲ್ಲ ಮಿಕ್ಸ್ ಆಗೋಗಿದೆ ಆಲ್ಮೋಸ್ಟ್. 2 ಅವರ್ಸ್ ಆದಮೇಲೆ TDS ಲೆವೆಲ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. 2 ಅವರ್ಸ್ ಆದಮೇಲೆ TDS ಚೆಕ್ ಮಾಡಿದಾಗ 327 ಬರ್ತಾ ಇದೆ. ಮುಂಚೆ 527 ಇತ್ತು, ಅಂದರೆ ಆಲ್ಮೋಸ್ಟ್ 200 ಕಡಿಮೆ ಆಗಿದೆ TDS ಲೆವೆಲ್ಲು. ಇದಾಗಿತ್ತು ಇವತ್ತಿನ ಅಕ್ವೇರಿಯಂ ಕಂಡೀಷನರ್ಸ್ನ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.